ಮೊದಲನೇದಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಶ್ವಿನಿ ಪೋಲೇಪಲ್ಲಿ. ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೋತೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಈ ಸಿನಿಮಾನು ಶೂಟ್ ಆಗಬೇಕಾದ್ರೆ ನೋಡಿದ್ದೀನಿ, ಡಬ್ ಮಾಡಬೇಕಾದ್ರೆ ನೋಡಿದ್ದೀನಿ, ಪ್ರೀಮಿಯರಲ್ಲೂ ನೋಡಿದ್ದೀನಿ. ಯಾವ ಒಂದು ಕಡೆನೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾ, ಆಲ್ರೆಡಿ ನಗ್ಬಿಟ್ಟಿದ್ದೀನಲ್ವಾ ಅಂತ ಎಲ್ಲೂ ಅನಿಸಿಲ್ಲ. ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ. ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಹಿಲೇರಿಯಸ್ ಆಗಿ ವರ್ಕೌಟ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ. ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ. ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ಟರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ. ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಕ್ಟೋಬರ್ 24th ಬರ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಕ್ಚುಲಿ. ಆ್ಯಂಡ್ ಇವರಿಬ್ಬರು ಹೀರೋ, ನಾನು ಹೀರೋನ ಈ ಸಿನಿಮಾದಲ್ಲಿ. ಕನ್ಫ್ಯೂಷನ್ ಇಲ್ಲ. ಅಂದರೆ ಹೀರೋಯಿನ್ನ ಯಾರು ಲವ್ ಮಾಡೋದಲ್ಲ ಅವ್ರು ಹೀರೋ ಅಲ್ವಾ. ನಾನು ಹೀರೋಯಿನ್ನ ಒಂದು ಸೈಡಿಂದ ಲವ್ ಮಾಡ್ತೀನಿ, ಒಂಥರ ಒಂದು ಸೈಡ್ ಹೀರೋ ಥರನೇ. ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ. ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರ್ ಆಗಿ ಇರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ. ಈ ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗುತ್ತೆ ನಮಗೆ. ಮಾತಾಡಬೇಕು ಅಂದರೆ ಈಗ ಅಮ್ಮಂದಿರಿಗೆ ಅಂದರೆ ಈ ನಮ್ಮ ಫ್ರೆಂಡ್ಸು ಅಂದರೆ ಆಗಲ್ಲ. ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದರೆ ನಮ್ಮ ಫ್ರೆಂಡ್ಸೇ ಯಾವಾಗಲೂ. ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ, ಫಸ್ಟ್ ಟೈಮ್ ಬಂಕ್ ಕೊಡಿದ್ರೆ, ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗೆ ಹೋದ್ರೆ, ದಮ್ ಹೊಡಿದ್ರೆ, ಏನೇ ಆದರೂ ನಿನ್ನ ಫ್ರೆಂಡಿಂದನೇ ಅವ್ನು ಸರಿ ಇಲ್ಲ ಅಂತ. ಅದೇ ಥರ ಅವ್ರ ಅಮ್ಮಂದಿರು ನಮಗೆ ಬೈತಿರ್ತಾರೆ. ದಟ್ ಇಸ್ ಹೌ ಇಟ್ ಇಸ್. ಸೊ ಅಮ್ಮಂದಿರಿಗೆ ಏನಂದರೆ ಈ ಥರದ್ದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಇದು. ಸೊ ಹೋಪ್ಫುಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ, ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ಸೊ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲಲ್ಲಿರುವಂಥ ಸಿನಿಮಾ ಇದು. ವಿಲ್ ಎಂಜಾಯ್, ನೋಡೋಣ. ಬೆಸ್ಟ್ ಆಫ್ ಲಕ್ ಆಲ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮ್ಮ ಮೂವಿ RQL ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಟು ಓವರ್ ಆಲ್ ಮೈ ಟೀಮ್ ಆಫ್ ಯರ್ ಮೀಡಿಯಾ ಪೀಪಲ್ ಎವ್ರಿವನ್. ನಮ್ಮ ಮೂವಿ ಅಕ್ಟೋಬರ್ 24 ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಹ್ಯಾವ್ ಟು ಥ್ಯಾಂಕ್. ಏನು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಓಕೆ, ನಾನು MV ಪ್ರೊಡ್ಯೂಸರು. ನನ್ನ ಹೆಸರು ಹರೀಶ್ ಅಂತ. ಇದು ನನ್ನ ಫಸ್ಟ್ ಮೂವಿ RQL. ಹಾಂ ಇಲ್ಲ ಸರ್, ನಾನು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಓದಿದ್ದೆ. ನನಗೆ ಅದಾದ್ಮೇಲೆ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ, ಆಂಧ್ರ. ಅಲ್ಲಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿಯಲ್ಲೇ ಹೋಗ್ಬೋದು. ಅಲ್ಲ, ನೀವೇನು ಬಿಸ್ನೆಸ್ ಮಾಡ್ತೀರಿ ಹೇಳಿ, ನಾವು ಯಾರು ಹೇಳೋಣ. ನಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್. ಹಾಂ, ಅದಕ್ಕೆ ಕೇಳಿ ಏನು ಮಾಡ್ತೀರಾ. ಚೇತನ್, ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್? ಯಾಕಂದರೆ ಇದು TV ಸೀರಿಯಲ್ಲು ಅದೆಲ್ಲ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ರಿ. ಸೊ ಇಲ್ಲೊಂದು ಏನೋ ಬ್ರೇಕ್ ಥ್ರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? 100% ಸರ್. ಯಾಕಂದರೆ ನಾನು ಸೀರಿಯಲ್ ಆಲ್ಮೋಸ್ಟ್ 5 years ಆಯಿತು ಮುಗಿಸಿ. ಅದಾದಮೇಲೆ 2 ಸಿನಿಮಾ ರಿಲೀಸ್ ಆಗಿದೆ ನಮ್ಮದು. ಇದು ಕಂಪ್ಲೀಟಾಗೆ ಫಸ್ಟ್ ಟೈಮು ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು. ತುಂಬ ಹೋಪ್ಸ್ ಇದೆ ಸರ್. ಆ್ಯಕ್ಚುಲಿ ಸಿನಿಮಾ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಐ ಮೀನ್ ನೋಡೋಣ ಸರ್ ಹೇಗೆ ಆಗುತ್ತೆ. ಸುದೀಪ್ ಅವ್ರು ಏನು ಹೇಳೋದು? ಸುದೀಪ್ ಅವ್ರು ಏನೇ ಹೇಳೋದು? ಸುದೀಪ್ ಸರ್ ಆ್ಯಕ್ಚುಲಿ ಟ್ರೈಲರ್ ನೋಡಿದ್ರು, ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತಲೂ ಅಂದ್ಕೊಂಡಿಲ್ಲ. ಬಿಕಾಸ್ ಯಾಕೆಂದ್ರೆ ಅವ್ರು 2 ಸರಿ ಪ್ಲೇ ಮಾಡಿಸ್ಕೊಂಡು ನೋಡಿದ್ರು ಟ್ರೈಲರ್, ಇನ್ನೊಂದು ಸರಿ ಹಾಕಿ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗೂ ತುಂಬ ಎಂಕರೇಜ್ ಮಾಡಿದ್ರು. ಐ ಮೀನ್ ಎವ್ರಿ ಒನ್ ಈಸ್ ಲುಕಿಂಗ್ ಗುಡ್. ಆ್ಯಕ್ಚುಲಿ ಡೈರೆಕ್ಟ್ರು ಬಂದು ಸುದೀಪ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅನ್ನೋ ಸಿನಿಮಾದಲ್ಲಿ. ಸೊ ಆ ಡೈರೆಕ್ಟ್ರಿಗೆ ಸ್ವಲ್ಪ ಪರಿಚಯ ಇದ್ರು. ಆ್ಯಂಡ್ ಈ ಅಪ್ರಿಷಿಯೇಟೆಡ್ ಎವ್ರಿ ಒನ್ ಆ್ಯಕ್ಚುಲಿ. ಶಬರೀಶ್ ಅಂತ, ಮೂಲತಃ ಮಗಳದವನು. ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾನೆ, ಹ್ಯಾಕರ್ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಹ್ಯಾಕರ್ ಹೌದು, ಹ್ಯಾಕರ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ. ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು. ಆದರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ. ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು. ತುಂಬ ಖುಷಿ ಆಯಿತು. ಯಾವತ್ತು ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ. ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ, ತುಂಬ ಕಮ್ಮಿ. ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು, ಅದು ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ್. ಈಗ ಈ ಸಿನಿಮಾ, ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇದೆ. ಒಳ್ಳೆ ಬರಬಹುದು, ಬರ್ತದೆ ಅಂತ ಹೇಳೋದು ಹೋಪ್ ಇದೆ. ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು, ಜನತೆಗಳಿಂದ ಎಲ್ಲಾದರೂ ಕೇಳೋದು. ಥ್ಯಾಂಕ್ ಯು. ಫುಲ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರೊಡಕ್ಷನ್ ಕೆಲಸ? ಎರಡು. ಮಂಗಳೂರಲ್ಲಿ ಒಂದು ಕನ್ನಡ ಮತ್ತು ತುಳು ಬೈಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದೆ, ಅರ್ಜುನ್ ಕಾಪಿ ಕಾಡೋದು. ಅದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಆ್ಯಕ್ಟರ್ ಆಗಿ ಇದ್ದೇನೆ. ಒಂದು ಶೈನ್ ಶೆಟ್ಟಿ ಅವ್ರ ಸಿನಿಮಾ, ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ. ಪ್ಯಾರಲಲ್ಲಿ 2
ಹೌದು, ಆಗ ಸ್ವಲ್ಪ ಸರ್ಪ್ರೈಸ್ ಇದೆ. ಅಷ್ಟೇನಲ್ಲ, ನಾನು ಸ್ವಲ್ಪ ತಿನ್ನೋದು ಹೆಚ್ಚಾಯಿತು. ಹಾಗೆ ಮತ್ತೆ ಇದಕ್ಕಿಂತ ಜಾಸ್ತಿ ಇದೆ, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಮೋಸ್ಟ್ಲಿ ಫಸ್ಟ್ ಲಾಕ್ಡೌನ್ ಅಥವಾ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಶೂಟ್ ಆಗಿರೋ ಸಿನಿಮಾ. 21 ಶೂಟ್ ಆಗಿರೋದು. ಸರ್, ಇದು ಬೆಂಗಳೂರಲ್ಲೇ ನಡೆಯುವಂಥ ಕಥೆ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಅವರು ದಪ್ಪ ಏನಿಲ್ಲ, ಕ್ಲೋಸ್ ಅಪ್ ಇದೆ ಅಷ್ಟೇ. ಸಿನಿಮಾದಲ್ಲೂ ದಪ್ಪನೇ ಇದ್ದಾರೆ. ಸರ್, ಇದು ಆನಂದ್ ಅಂತ DOP ಅವರು ವರ್ಕ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನೈಯಿಂದ ಬಂದಿದ್ರು. ಮಿಕ್ದರ್ ಪ್ರೊಡಕ್ಷನ್ ಎಲ್ಲ ಇದೆ ಬೆಂಗಳೂರು ಟೀಮ್. ಝೀ ವಾಹಿನಿಲಿ ಸೀರಿಯಲ್ ಮಾಡ್ತಾ ಇದ್ದಾರೆ. ಅದಾದಮೇಲೆ 2 ಸಿನಿಮಾ ಮಾಡಿದ್ದೀನಿ, ಹೊಸ ದಿನಚರಿ ಮತ್ತು ಮೇರಿ ಅಂತ. ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ್ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಾರಿ, ಐ ಫಾರ್ಗಾಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ. 1-2 hours ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದೊಂದೇ, ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ಸಿನಿಮಾ ಮೇಲೆ ಇಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಒನ್, ಎಲ್ಲ ಸಹಕಲಾವಿದರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಟೈಟ್ಲನ್ನ ರಿಟೈನ್ ಮಾಡ್ಕೊಂಡಿದ್ದೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಒಂದು ಸುಳ್ಳ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸರ್. ಇದು ರೀಮೇಕ್? ಅದೇ ಸರ್, ಅಂದ್ರೆ ಕತೆನೇ ಬೇರೆ ತರ ಹೋಗುತ್ತೆ ಸರ್. ಇದು ನಮ್ದು ಒಂದು ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ. ಆ ಸುಳ್ಳ ಮುಚ್ಚಾಕೋದಕ್ಕೆ ಹೋಗುವಂತ, ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಅದನ್ನ ಇಟ್ಟಿದ್ದಾರೆ ಸರ್. ಹೌದು ಹೌದು ಇದು ಹಾ ಸರ್. ಹೀರೋ ಒಂದು ನಿಮಿಷ, ಇದು ರೀಮೇಕ್ ಫಿಲಮ್ ಅದು ಸರ್? ಇದು ರೀಮೇಕ್ ಫಿಲಮ್? ಹೌದು ಸರ್, ಹೌದು. ಯಾಕಂದ್ರೆ ಅದು ಮೀಕು ಮಾತ್ರಮೇ ಹೌದು ಎಕ್ಸಾಕ್ಟ್ಲಿ, ಹೌದೌದು, ತೆಲುಗುದು. ಅದ್ರದ್ದು ಅದೇನೋ ಚೇಂಜಸ್ ಇದೆಯಾ ಅಥವಾ ಯಥಾವತ್? ಇದು ಅದೇ ಹಿಂಗ್ ಬೇಕು ಒಂದು ಚೇಂಜಸ್ ಮಾಡಿಕೊಂಡು ಡೈರೆಕ್ಟರ್ ಸರ್ ಅದನ್ನ ಮಾಡಿದ್ದಾರೆ ಸರ್. ಇನ್ನೊಂದು ಕ್ಯಾರೆಕ್ಟರ್ ಬಂದಿಲ್ವಲ್ಲ? ಶಬರೀಶ್ ಸರ್, ಅವ್ರು ಇಲ್ಲೇ ಟೋಟಲಿ ಚೇಂಜ್ ಸರ್. ಅದೇ ಅವರು ಶೂಟ್ ಅಲ್ಲಿ ಏನೋ ಬಿಸಿ ಇದ್ರಂತೆ, ಸೊ ಅದಕ್ಕಾಗಿ ಬರಕ್ಕಾಗಿದೆ. ಡೈರೆಕ್ಟರ್ ಬಂದಿಲ್ಲ? ಡೈರೆಕ್ಟರ್ದು ಸ್ವಲ್ಪ ಚೆನ್ನೈಯಲ್ಲಿದ್ರಂತ, ಅವ್ರನ್ನ ಸ್ವಲ್ಪ ಹೆಲ್ತ್ ಇಶ್ಯೂ, ಅದಕ್ಕೋಸ್ಕರ ಬಂದು. ನಿಜವಾಗ್ಲೂ ಹೆಲ್ತ್ ಇಶ್ಯೂನಾ ಅಥವಾ ನಿಮ್ಮ ಹತ್ರ ಹೆಲ್ತ್ ಇಶ್ಯೂ? ಇಲ್ಲ ಸರ್, ನಿಜವಾಗ್ಲೂ ಹೆಲ್ತ್ ಇಶ್ಯೂ. ಅದು ರಿಲೀಸ್ ಪ್ರೆಸ್ ಮೀಟ್ ಅಲ್ವಾ, ಅದು ಹಂಗಾಗಿ? ಇಲ್ಲ ಸರ್, ಅವರು ಬರಬೇಕು. ಇನ್ನೊಂದು ತಮಿಳಿನ ಪ್ರಾಜೆಕ್ಟಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರೋಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಕೇಳ್ಕೊಂಡಿವಿ ಅವ್ರಿಗೆ, ಅಲ್ಲಿ ಅವ್ರದ್ದು ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಅವ್ರಿಗೂ ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಅವರು ಬಿಟ್ಟು ಬರೋಕ್ಕಾಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ಮತ್ತು ಚೈತ್ರ ಆಚೆ ಅವರು ತಮಿಳಲ್ಲಿ ಒಂದು, ನಿಮಗೆ ಗೊತ್ತಿದೆ, ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಅಲ್ಲಿ ಡೇಟ್ ಬ್ಯುಸಿ ಇರೋದ್ರಿಂದ ನಾವು ಕೇಳ್ಕೊಂಡಿವಿ. ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ. ಸೊ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಅವರು ಬ್ಯುಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋದು ಬಿಟ್ಟರೆ ಇನ್ಯಾವ ಇದು ಇಲ್ಲ. ಸೊ ಹಾಗಾಗಿ